ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಆದಿತ್ಯವಾರ. ಸೊ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ನನಗೆ ಡ್ಯೂಟಿ ಆಯಿತು. ಸೊ ಡ್ಯೂಟಿ ಆಗಿ ಈಗ ಮಧ್ಯಾಹ್ನವರೆಗೆ ಊಟ ಎಲ್ಲ ಆಗಿ ರೆಸ್ಟ್ ಮಾಡಿದ್ವಿ. ಸೊ ಈಗ ಅಜ್ಜಿ ಮನೆಗೆ ಹೋಗುವ ಅಂತ ಪ್ಲ್ಯಾನಿಂಗ್. ಸೊ ಅಜ್ಜಿ ಮನೆಗೆ ಹೊರಡ್ತಿದ್ದೇವೆ. ಬನ್ನಿ ಅಜ್ಜಿ ಮನೆಯಲ್ಲಿ ಎಲ್ಲರನ್ನು ಮೀಟ್ ಮಾಡಿ ಬರುವ. ಸೊ ಆ ಗ್ಯಾಪಲ್ಲಿ ನನ್ನ ಪಪ್ಪಂದು ಸ್ವಲ್ಪ ಕೆಲಸ ಕೂಡ ಆಗ್ತಿತ್ತು. ಅಂದರೆ ಈಗ ರೋಡಿದು ಕೆಲಸ ಆಗೋದ್ರಿಂದಾಗಿ ತುಂಬ ಧೂಳೆಲ್ಲ ಇದೆ ಅಲ್ಲ, ಸೊ ಹಾಗಾಗಿ ನೀರೆಲ್ಲ ಹಾಕ್ತಿದ್ರು ಅಂಗಳಕ್ಕೆ. ಹಾಗೆಯೇ ನನ್ನ ತಮ್ಮನ ಬೈಕ್ ಇದೆ, ಅವನ ಆಸೆಯಲ್ಲಿ ತೊಗೊಂಡ ಬೈಕ್ ಇದೆ ಬುಲೆಟ್. ಬಟ್ ಬ್ಯಾಂಗ್ಳೂರು ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಇಲ್ಲೇ ಇಟ್ಟು ಹೋಗಿದ್ದಾನೆ. ಸೊ ಪಪ್ಪಂದು ಸ್ಕೂಟಿ ಇಟ್ಕೊಂಡು ಹೋಗಿದ್ದಾನೆ. ಹಾಗೆ ಇದಾಗಿ ಇನ್ನು ನಾವು ಅಜ್ಜಿ ಮನೆಗೆ ಹೊರಡುವ ಪ್ಲ್ಯಾನ್. ಸೊ ನಾವೆಲ್ಲ ಹೊರಟು ರೆಡಿ ಆದ್ವಿ. ನಂದು ಇವತ್ತು ಔಟ್ಫಿಟ್ ಜೀನ್ಸ್ ಮತ್ತು ಕುರ್ತಾ ಟಾಪ್ ಹಾಕಿದ್ದೆ. ಸೊ ನಾವು ಹೊರಟ್ವಿ. ನಮ್ಮ ಮನೆ ಹತ್ರ ಮಕ್ಕಳು ಆಟಾಡ್ತಿದ್ರು. ಸೊ ನಾನು, ಅಮ್ಮ, ಪಪ್ಪ 3 ಜನ ಕಾರಲ್ಲಿ ಹೊರಟ್ವಿ. ಸೊ ನಮ್ಮ ಬೆಳ್ತಂಗಡಿದು ಬ್ರಿಡ್ಜ್ ಹೊಸತಾಗಿದೆ. ಸೊ ಅದರಲ್ಲಿ ಇವಾಗ ಎಲ್ಲರೂ ಹೋಗಿ ಬರ್ತಿದ್ದಾರೆ. ಸೊ ಖುಷಿ ಆಯಿತು. ಬಟ್ ನಮ್ಮದು ಹಳೆ ಸಂಕ ಹೋಯಿತು ಅಂತ ಸ್ವಲ್ಪ ಬೇಜಾರು ಇದೆ ನಮಗೆ. ಬಟ್ ಅಪ್ಡೇಟ್ ಆಗಬೇಕಲ್ಲ ನಾವು ಕೂಡ. ಸೊ ಹಾಗೆಯೇ ಸ್ವಲ್ಪ ದಾಮೋದರ ಹಾಸ್ಪಿಟಲ್ ಇದು ಕೂಡ ಫ್ರಂಟ್ ಸೈಡ್ ಹೋಗಿದೆ. ನೀವೇನು ಹೇಳಿ, ನಮ್ಮ ಬೆಳ್ತಂಗಡಿ ನೋಡೋಕ್ಕೆ ತುಂಬ ಚೆಂದ ಆಯಿತಾ. ಬ್ಯೂಟಿಫುಲ್ ಪ್ಲೇಸ್ ನಮ್ಮ ಬೆಳ್ತಂಗಡಿ. ಸೊ ನಮ್ಮದು ಶಾಪ್ ಕೂಡ ಇಲ್ಲೇ ಆಗ್ತದೆ. ಸೊ ಅದು ಆಫ್ಟರ್ನೂನ್ ನಂತರ ಲೀವ್ ಇತ್ತು. ನಮ್ಮದು ಅಜ್ಜಿ ಮನೆ ಪೊಳಲಿ ಆಗಿರೋದ್ರಿಂದಾಗಿ ಪೊಳಲಿ ರೂಟಲ್ಲಿ ನಾವು ಹೋಗಬೇಕಾಗ್ತದೆ. ಅಲ್ಲಿ ಪೊಳಲಿ ರೂಟಲ್ಲಿ ಕಲ್ಲಗುಡ್ಡೆ ಅಂತ ಪ್ಲೇಸ್ ಇದೆ. ಸೊ ಅಲ್ಲೇ ನಮ್ಮ ಅಜ್ಜಿ ಮನೆ. ಹಾಗೆಯೇ ನನ್ನ ಮಾವಂದು ಶಾಪ್ ಕೂಡ ಇದೆ. ಸೊ ಅತ್ತೆ ಹತ್ರ ಮತ್ತು ಮಾವನ ಹತ್ರ ಅಲ್ಲಿ ಮಾತಾಡಿದ್ರಿ. ಅವರು ಡ್ಯೂಟಿಯಾಗಿ ಬರೋ 9 ಗಂಟೆ ಆಗ್ತದೆ. ಸೊ ನನಗೆ ಜ್ಯೂಸ್ ಕೊಟ್ಟರು. ಸ್ವಲ್ಪ ಕೂಡಲಿರೋದ್ರಿಂದಾಗಿ ವಾಮ್ ಜ್ಯೂಸ್ ಕೂಡ ಕುಡಿದೆ ನಾನು. ಅಲ್ಲಿಂದ ಅಜ್ಜಿ ಮನೆಗೆ ಹೋದ್ವಿ. ಅಜ್ಜಿ ಆಲ್ರೆಡಿ ವೆಯ್ಟ್ ಮಾಡ್ತಿದ್ರು ನಮಗೋಸ್ಕರ. ಸೊ ಖುಷಿ ಆಗ್ತದೆ ಅಜ್ಜಿ ಮನೆಗೆ ಹೋಗಲಿಕ್ಕೆ. ಸೊ ಇವು ನಮ್ಮ ಅಜ್ಜಿ. ಹಾಗೆ ನನಗೆ ಇಬ್ಬರು ಕಸಿನ್ಸ್ ಇದ್ದಾರೆ, ವಂಶಿ ಹಾಗೂ ವೈಭವ್ ಅಂತೇಳಿ. ಸೊ ಒಬ್ಬಳು ಆಲ್ರೆಡಿ ಊಟಕ್ಕೆ ಕೂತಿದ್ದು. ಸೊ ನನಗೂ ಹಸುವಾಯಿತು ಅಂತ ನಾನು ಕೂತೆ. ಸೊ ಅಜ್ಜಿ ತರಕಾರಿ ಸಾರು ಮತ್ತು ಚಿಕನ್ ಸುಕ್ಕ ಮಾಡಿದ್ರು. ಸೊ ಇಬ್ಬರು ಊಟ ಮಾಡಿದ್ವಿ. ಅವಳು ನನ್ನ ಜೊತೆ ಕಸಿನ್ ಊಟ ಮಾಡಿದ್ವಿ. ಇವಳಂತೂ ತಿನ್ನಲಿಕ್ಕೆ ಹುಟ್ಟಿರೋದು. ಸೊ ಇಬ್ಬರು ಊಟ ಮಾಡಿದ್ವಿ. ಹಾಗೆಯೇ ಅವಳು 10th ಒಳ್ಳೆ ಮಾರ್ಕ್ ತೆಗೆದಿದ್ಲು. ಹಾಗೆಯೇ ಈಗ ಬೇರೆ 10th ಸ್ಟೂಡೆಂಟ್ಸ್ನವರಿಗೂ ಸ್ವಲ್ಪ ಟೀಚ್ ಮಾಡ್ತಾಳೆ, ಅಂದರೆ ಟ್ಯೂಷನ್ ಟೈಪ್ ಕೊಡ್ತಾಳೆ. ಸೊ ಅಲ್ಲಿ ಅವಳ ಹತ್ರ 10th ಬುಕ್ಸ್ ಇತ್ತು. ಸೊ ಖುಷಿ ಆಯ್ತು ಅದನ್ನು ನೋಡಿ. ಅದರಲ್ಲಿ ನಾವು ಕಲ್ತಿರುವಂಥ ವ್ಯಾಘ್ರಗೀತೆ ಆಗಿರ್ಬೋದು, ಎದೆಗೆ ಬಿದ್ದ ಅಕ್ಷರ, ಇನ್ನು ತುಂಬ ಇತ್ತು ಲೆಸನ್ಸು. ಅದು ಸ್ವಲ್ಪ ಟೆಕ್ಸ್ಟ್ ಬುಕ್ ಚೇಂಜಸ್ ಆಗಿದೆ. ಯಾಕೆ ಹೇಳಿದರೆ ನಾವು ಕಲಿಯುವಾಗ ಶಬರಿ ಪಾಠ ಫಸ್ಟಲ್ಲಿ ಇರ್ತಿತ್ತು. ಸೊ ಇದು ಮಿಡ್ಲಲ್ಲಿದೆ. ಸೊ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಕನ್ನಡ ಆಗಿತ್ತು. ಸೊ ಶಬರಿ ಲೆಸನ್ ನೋಡಿ ಖುಷಿ ಆಯಿತು ನನಗೆ. ಅದರಲ್ಲಿ ನಾನು ಕಲ್ತಿರೋದೆಲ್ಲ ನನಗೆ ಒಮ್ಮೆ ನೆನಪಿಗೆ ಬಂತು. ಲಘು ಗುರು ಆಗಿರ್ಬೋದು, ಅದನ್ನೆಲ್ಲ ನೋಡಿ ಖುಷಿ ಆಯಿತು ನನಗೆ. ಸೊ ಒಂದು ಕನ್ನಡ ಟೆಕ್ಸ್ಟ್ ಬುಕ್ಕನ್ನೊಮ್ಮೆ ಸುಮ್ಮನೆ ಹೀಗೆ ಪುಟ ತಿರುಗಿಸಿದೆ. ಅಲ್ಲಿಂದ ಮತ್ತೆ ನಾವು ಹೊರಡುವ ಅಂತೇಳಿ ಅಜ್ಜಿ ಮತ್ತು ಕಸಿನ್ಸ್ನವರೊಟ್ಟಿಗೆ ಒಂದು ವಿಡಿಯೋ ಮಾಡಿದ್ದೆ ಸುಮ್ಮನೆ ಸೆಲ್ಫಿ ಟೈಪಲ್ಲಿ. ಸೊ ಅಲ್ಲಿಂದ ಮತ್ತೆ ಹೊರಟ್ವಿ. ನಮಗೆ ತೆಂಗಿನಕಾಯಿ ಬೇಕಿತ್ತು. ಸೊ ಅಜ್ಜಿ ಆಲ್ರೆಡಿ ತೆಂಗಿನಕಾಯಿ ಕಟ್ಟಿಟ್ಟಿದ್ರು. ಸೊ ನಂದು ಕಸಿನ್ ಅದನ್ನು ತುಂಬಿಕೊಂಡು ಕಾರಿಗೆ ಲೋಡ್ ಮಾಡಿಟ್ಟ. ಪಾಪ ಅವನೇ ಇರೋದಿಷ್ಟು ಸಣ್ಣ, ಬಟ್ ಆದ್ರೂ ಅದನ್ನು ತೊಗೊಂಡೋಗಿ ಗಾಡಿಯಲ್ಲಿಟ್ಟ. ಸೊ ನೋಡ್ತಿರ್ಬೋದು, ಈಗ ತೆಂಗಿನಕಾಯಿಗೂ ತುಂಬ ರೇಟ್ ಆಗಿದ್ದಲ್ಲ. ಸೊ ಹಾಗೆ ಸ್ವಲ್ಪ ತೆಂಗಿನಕಾಯಿ ಅಜ್ಜಿ ಮನೆಯಿಂದ ಅಜ್ಜಿ ಕೊಡ್ತಾರೆ. ಸೊ ಮತ್ತು ನಾವು ಹೊರಡುವ ಟೈಮಲ್ಲಿ ಮಾವನವರು ಕೂಡ ಶಾಪ್ ಕ್ಲೋಸ್ ಮಾಡಿ ಬಂದರು. ಸೊ ಅವರಿಗೂ ನಾವು ಬಾಯ್ ಹೇಳಿ ಹೊರಟ್ವಿ. ಸೊ ಖುಷಿ ಆಯಿತು ಅಜ್ಜಿ ಮನೆಗೆ ಹೋಗಿ. ತುಂಬ ಟೈಮ್ ಆಗಿತ್ತು. ಸೊ ರಿಟರ್ನ್ ನಾವು ಬೆಳ್ತಂಗಡಿಗೆ ರೀಚ್ ಆದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಬಾಯ್.